वेङ्कटेशं त्वां श्रीनिधिं प्रणमो मदयाहम्. ಭಾರತದ ಸಂಸ್ಕೃತಿಯಲ್ಲಿ ದೇವಾಲಯಗಳ ಸ್ಥಾನ ಮಹತ್ತರವಾದದ್ದು, ಪವಿತ್ರವಾದದ್ದು. ದೇವಾಲಯವೆಂಬುದು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವ ತಾಣ ಮಾತ್ರವಲ್ಲ, ಚಿತ್ರ, ಶಿಲ್ಪ, ಸಾಹಿತ್ಯ, ಸಂಗೀತ ಮೊದಲಾದ ಕಲೆಗಳನ್ನು ಉಳಿಸಿ ಬೆಳೆಸುವ ಸಾಂಸ್ಕೃತಿಕ ತಾಣವೂ ಹೌದು. ಸಮಾಜದ ಸರ್ವವರ್ಗಗಳ ಜನ ಕಲೆತು ಭಗವಂತನನ್ನು ಆರಾಧಿಸುವ ತಾಣವೂ ಹೌದು. ಮಾನವ ಜನಾಂಗದ ಅಭ್ಯುದಯಕ್ಕೆ ಧರ್ಮ ಸಂಸ್ಕೃತಿಗಳ ಆಸರೆ ಬೇಕು. ಧರ್ಮ ಸಂಸ್ಕೃತಿಗಳ ಆಚರಣೆಗೆ ದೇವಾಲಯಗಳು ಇರಬೇಕು. ದೇವಾಲಯಗಳ ನಿರ್ಮಾಣ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ನಡೆಯುತ್ತಾ ಬಂದಿದೆ. ಪರಮಾತ್ಮನನ್ನು ನಾನಾ ರೂಪಗಳಲ್ಲಿ ಸ್ಥಾಪಿಸಿ ಆರಾಧಿಸುವ ರೂಢಿಯೂ ಬೆಳೆದು ಬಂದಿದೆ. ಸರ್ವತ್ರವಾಗಿ ಎಲ್ಲೆಡೆ ಆರಾಧಿಸಲ್ಪಡುವ ಅಂತಹ ರೂಪಗಳಲ್ಲಿ ಭಗವಾನ್ ಶ್ರೀಮನ್ನಾರಾಯಣನ ವೆಂಕಟೇಶ್ವರ ಸ್ವರೂಪವೂ ಒಂದು. ಭಕ್ತ ಜನಪ್ರಿಯನಾದ ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತರು ತಿರುಮಲೆಯಲ್ಲಷ್ಟೇ ಅಲ್ಲ, ತಾವಿರುವಲ್ಲೇ ದೇವಾಲಯವನ್ನು ಕಟ್ಟಿ ಸ್ವಾಮಿಯನ್ನು ಆರಾಧಿಸುವ ಪರಿಪಾಠ ಬೆಳೆದು ಬಂದಿದೆ. ಕಾಲಾಂತರದಲ್ಲಿ ನಿರ್ಮಾಣವಾಗಿರುವ ವೆಂಕಟೇಶ್ವರ ಸ್ವಾಮಿಯ ಹಲವು ದೇವಾಲಯಗಳನ್ನು ದಕ್ಷಿಣ ಭಾರತಾದ್ಯಂತ ಕಾಣಬಹುದು. ಇಂತಹ ವೆಂಕಟೇಶ್ವರ ದೇವಾಲಯಗಳ ಸಾಲಿಗೆ ಹೊಸ ಸೇರ್ಪಡೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ವೆಂಕಟಾಪುರ ಗ್ರಾಮದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಹೊಯ್ಸಳ ಆರ್ಟ್ ಫೌಂಡೇಶನ್ ವತಿಯಿಂದ ನಿರ್ಮಾಣವಾಗುತ್ತಾ ಇರುವ ಹೊಯ್ಸಳ ಶೈಲಿಯ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬೃಹತ್ ದೇವಾಲಯ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಈ ದೇವಾಲಯ ಧರ್ಮಭೀರು ಶ್ರೀಯುತ ರಾಮಲಿಂಗಾರೆಡ್ಡಿಯವರ ಜೀವಿತಾವಧಿಯ ಕನಸು. ಇವರ ಕನಸನ್ನು ನನಸು ಮಾಡಲು ಹೆಗಲು ಕೊಟ್ಟಿರುವವರು ಅವರ ಪುತ್ರ ಅರವಿಂದ ರೆಡ್ಡಿಯವರು. ತಮ್ಮ ತಂದೆಯವರ ಈ ದೇವಾಲಯ ನಿರ್ಮಾಣದ ಕನಸನ್ನು ನನಸು ಮಾಡುವ ಸಾಮರ್ಥ್ಯ ಹಾಗೂ ಛಲವುಳ್ಳವರು. ದಕ್ಷಿಣ ಭಾರತೀಯ ದೇವಾಲಯ ವಾಸ್ತುಶಿಲ್ಪಗಳಲ್ಲಿ ಹೊಯ್ಸಳ ಶೈಲಿಯು ಅತ್ಯಂತ ವಿಶಿಷ್ಟವಾದದ್ದು. ಈ ಶೈಲಿಯ ಸುಂದರ ಗುಡಿಗಳನ್ನು ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ಕಾಣಬಹುದು. ದೈವ ಪ್ರೇರಣೆಯಿಂದ ನಂಗಲಿ ವೆಂಕಟಾಪುರದಲ್ಲಿ ನಿರ್ಮಾಣವಾಗುತ್ತಾ ಇರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಹೊಯ್ಸಳ ಶೈಲಿಯ ದೇವಾಲಯವು ನಕ್ಷತ್ರಾಕಾರದ ಜಗತಿ. ಅಂಗುಲ ಅಂಗುಲಗಳಲ್ಲೂ ಸೂಕ್ಷ್ಮ ಹಾಗೂ ಸುಂದರ ಕೆತ್ತನೆ, ಗೋಡೆಯ ಮೇಲೆ ನಿಬಿಡ ಕೆತ್ತನೆಯ ಪಟ್ಟಿಕೆಗಳು, ನಯನ ಮನೋಹರ ಭಿತ್ತಿಶಿಲ್ಪಗಳು, ಸುಂದರ ಕಂಬಗಳ ನವರಂಗ, ಸೂಕ್ಷ್ಮ ಕುಸುರಿಯ ಭುವನೇಶ್ವರಿ, ಈ ಎಲ್ಲಾ ಲಕ್ಷಣಗಳೊಂದಿಗೆ 8 ಎಕರೆಗಳ ವಿಶಾಲ ಪ್ರಾಕಾರ, 108 ಅಡಿಗಳಷ್ಟು ಎತ್ತರದ ವಿಮಾನ ಗೋಪುರಗಳನ್ನೊಳಗೊಂಡು ಭಾರತದ ಅತ್ಯಂತ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿ ಹೊರಹೊಮ್ಮಲಿದೆ. ದೇವಾಲಯವು ಸಾಕಾರಗೊಳ್ಳಲು ಭಕ್ತವರ್ಗದ ಸಹಕಾರ, ಸಾವಿರಾರು ಕಲಾವಿದರ ಕಾರ್ಮಿಕರ ಶ್ರಮ ಹಾಗೂ ದೊಡ್ಡ ಮೊತ್ತದ ಆರ್ಥಿಕ ಸಹಕಾರದ ಅಗತ್ಯವಿದೆ. ಈಗಾಗಲೇ ವೈಖಾನಸ ಆಗಮ ವಿಧಿಗಳನ್ನು ಅನುಸರಿಸಿ ಆರಂಭವಾಗಿರುವ ದೇಗುಲ ನಿರ್ಮಾಣ ಕಾರ್ಯದಲ್ಲಿ 1,000 ಬೃಹತ್ ಕಲ್ಲುಗಳಿಂದ ಗರ್ಭಗೃಹ, ಅಂತರಾಳ, ನವರಂಗಗಳ ತಳಪಾಯದ ಕಾರ್ಯವು ಮುನ್ನಡೆದಿದ್ದು, ಇನ್ನೂ 6,000 ಕಲ್ಲುಗಳ ಉಳಿದ ತಳಪಾಯದ ಕಾರ್ಯ ನಡೆಯುತ್ತಿದ್ದು, ಈ ಕಾರ್ಯದಲ್ಲಿ ದಾನಿಗಳು ಕೈಜೋಡಿಸಬಹುದಾಗಿದೆ. ಈ ಮಹತ್ತರ ಪುಣ್ಯ ಕಾರ್ಯದಲ್ಲಿ ಸಮಾಜದ ಎಲ್ಲಾ ವರ್ಗಗಳ ಜನರಿಗೆ ಮುಕ್ತವಾಗಿ ಭಾಗಿಯಾಗುವ ಅವಕಾಶ ಕೊಡಲು 1 ಕೋಟಿಗೂ ಹೆಚ್ಚು ಜನರನ್ನು ನೋಂದಣಿ ಮಾಡಿಸಿಕೊಂಡು ಅವರಿಂದ ತಲಾ 108 ರೂಪಾಯಿಗಳ ಕಾಣಿಕೆಯನ್ನು ಪ್ರತಿ ವರ್ಷ ಸ್ವೀಕರಿಸಿ ನಿರ್ಮಾಣ ಕಾರ್ಯದಲ್ಲಿ ವಿನಿಯೋಗಿಸುವುದು ದೇವಾಲಯ ನಿರ್ಮಾಣ ಟ್ರಸ್ಟ್ನ ಆಶಯ. ಈ ಮೂಲಕ ಭಕ್ತವರ್ಗ ದೇವಾಲಯ ನಿರ್ಮಾಣದ ಮುಂದಿನ ಹಂತಗಳಲ್ಲಿ ತನು ಮನ ಧನಗಳ ಸಹಾಯದೊಂದಿಗೆ ಪಾಲ್ಗೊಳ್ಳಬಹುದಾಗಿದೆ.
ದಾನ ನೀಡಲು ಇಚ್ಛಿಸುವ ಭಕ್ತಾದಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಶ್ರೀ ಕಲ್ಯಾಣ ವೆಂಕಟೇಶ್ವರ ಹೊಯ್ಸಳ ಆರ್ಟ್ ಫೌಂಡೇಶನ್, 62 MTB ಕಲ್ಯಾಣ ಮಂದಿರ ಹಿಂಬದಿ, ಹೊರವರ್ತುಲ ರಸ್ತೆ, ದೊಡ್ಡನೆಕ್ಕುಂದಿ, ಬೆಂಗಳೂರು 560036. ದೂರವಾಣಿ ಸಂಖ್ಯೆ 9448267157.